ಎಲ್ಲ 3 ಕಾಯಿಲೆಗೆ ಮೂಲ ಕಾರಣ ಯಾವುದು? ಮಲಬದ್ಧತೆ. 15% ಜನ ಇಂಡಿಯಾದಲ್ಲಿ ಇವತ್ತು ಟ್ರೀಟಬಲ್ ಕಾನ್ಸ್ಟಿಪೇಷನ್. ಇದಕ್ಕೆ ಯಾವುದೇ ರೀತಿಯ ಮಾತ್ರೆ, ಔಷಧಿ, ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಒಂದ್ಸಲ ಲೈಫಲ್ಲಿ ಆ ವರ್ಡ್ ಕಾನ್ಸ್ಟಿಪೇಷನ್ ಯೂಸ್ ಮಾಡಿರ್ತಾರೆ. ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್. ಮಕ್ಕಳಲ್ಲಿ ಇವತ್ತು ಭಯಾನಕವಾದ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. 100ಕ್ಕೆ 71 ಜನಕ್ಕೆ ಮಕ್ಕಳಲ್ಲಿ ಬರ್ತಾ ಇದೆ. ಟ್ರೀಟ್ಮೆಂಟ್ ಕೊಟ್ಟಾಗ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಕೆಲವರಿಗೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗಿದೆ. ಅಂತ ಒಂದು ಭಯಾನಕವಾದ ಕಾಯಿಲೆ ಇದು. ಒಂದು ಇಂಜೆಕ್ಷನ್ 1,10,000 MRP. ಸೆಲೆಬ್ರಿಟಿಗಳು ಹಣ ಬರುತ್ತೆ ಅಂತೇಳಿ ನಮ್ಮ ಮಕ್ಕಳನ್ನ ಹೆಣ ಮಾಡೋಕ್ಕಾಗಲ್ವಲ್ಲ. ಒಂದು ಸೆಕ್ಷನ್ ಜೆನ್ಝೀಸು ರೆಸ್ಪಾನ್ಸಿಬಲ್ ಆಗಿದ್ದಾರೆ, ಇನ್ನೊಂದು ಸೆಕ್ಷನ್ ಜೆನ್ಝೀಸು ತುಂಬ ಕೆಟ್ಟೋಗಿದ್ದಾರೆ. ಇವತ್ತು ಎಂಟೈರ್ ಪ್ರಪಂಚದಲ್ಲಿ ಮನುಷ್ಯ ಸಾಯ್ತಾ ಇರೋದು ಕ್ಯಾನ್ಸರಿಂದ ಹೆಚ್ಚಲ್ಲ. ಇಂಡಿಯಾ ಈ ವರ್ಷ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಡಿಕ್ಲೇರ್ ಆಗುತ್ತೆ. ಈ ಡಾಕ್ಟ್ರ ದುಡ್ಡು ಮಾಡಕ್ಕೆ ಮಾಡ್ತಾರೋ ಸಿ ಸೆಕ್ಷನ್, ಇವರಿಗೆ ನಾರ್ಮಲ್ ಡೆಲಿವರಿ ಮಾಡಿಕೊಟ್ಟು ಬೇಕು, ಇಲ್ಲದೆ ಹೋದರೆ ಅವರು ದೇವರಲ್ಲ ದೆವ ಅಂತ ಮಾಡಕ್ಕೆ ಬಿಡ್ತಾರೆ. ಅನ್ನೆಸೆಸರಿ ಅಲಿಗೇಷನ್, ಏನೋ ದುಡ್ಡು ಮಾಡ್ತಾರೆ ಅಂತ. ಇಂಥ ಅಲಿಗೇಷನ್ ತೊಗೊಂಡು ಕೆಲಸ ಮಾಡಬೇಕು ಅವರು. ಸೊ ದಿಸ್ ಇಸ್ ಸ್ಟೋರಿ ಆಫ್ ಮೈಂಡ್ ಸೆಟ್ ಇನ್ ಇಂಡಿಯಾ. ಅಲ್ಲಿ ಇನ್ ಬಿಟ್ವೀನ್ ಪೈಲ್ಸ್, ಫಿಸ್ಟುಲಾ, ಹೆಮರಾಜಸ್, ಪೈಲ್ಸು, ಫಿಷರು, ಫಿಸ್ಟುಲಾ, 3. ಹೆಮರಾಯ್ಡ್ಸ್ ಅಂದ್ರೆ ಅದರಲ್ಲೇ ಬರುತ್ತೆ. ಹೆಮರಾಯ್ಡ್ಸ್ ಅಂದರೆ ಪೈಲ್ಸೆ. ಓಕೆ ಓಕೆ, ಆಯಿತಾ. ಹಿಮೋ ಅಂದರೆ ಬ್ಲಡ್. ಓಕೆ. ಸೊ ಫಿಷರ್ ಅಂದರೆ ಏನು? ನಾನಾಗಿ ಮೋಷನ್ ಗಟ್ಟಿಯಾಗಿ ಹೋದರೆ ಕ್ರ್ಯಾಕ್ ಆಗುತ್ತೆ. ಓಕೆ. ಒಂದು. ಎರಡನೇದು ಪೈಲ್ಸ್ ಅಂದರೆ ಏನು? ಮೋಷನ್ ಅದೇ ಥರ ರಿಪೀಟೆಡಾಗಿ ಗಟ್ಟಿಯಾಗಿ ಹೋದರೆ ಆ ಗುದದ್ವಾರದಲ್ಲಿ ಕುಷನ್ಸ್ ಅಂತ ಇರುತ್ತೆ, ರಕ್ತದ ಹುಂಡೆಗಳು, ಅದೆಲ್ಲ ಬಲ್ಜ್ ಆಗಿ ಪೈಲ್ಸ್ ಆಗುತ್ತೆ. ಫಿಸ್ಚುಲಾ ಅಂತ ಹೇಳಿದ್ರು ಅಂದರೆ ಏನು? ಫಿಸ್ಚುಲಾ ಅಂದರೆ ಈ ಕ್ರ್ಯಾಕ್ ಇರುತ್ತಲ್ಲ, ಈ ಕ್ರ್ಯಾಕು ಫಿಷರ್ ಆದಾಗ ಅದನ್ನು ಹಾಗೆ ಬಿಟ್ಟರೆ ಮೋಷನ್ ಪಾಸ್ ಮಾಡಿದಾಗ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಆಗಿ ಅದು ಕುರ ಅಂತಾರಲ್ಲ, ಒಂದು ಸ್ವೆಲ್ಲಿಂಗ್ ಆಗಿ, ನೋವಾಗಿ, ಜ್ವರ ಬಂದು ಓಪನ್ ಆಗುತ್ತೆ. ಅದನ್ನು ಫಿಸ್ಚುಲಾ ಅಂತ ಕರಿತೀವಿ. ಸೊ ಇದು 3 ಕಾಯಿಲೆ. ಇನ್ನು ಫಿಷರ್. ಎಲ್ಲ 3 ಕಾಯಿಲೆಗೆ ಮೂಲ ಕಾರಣ ಯಾವುದು? ಮಲಬದ್ಧತೆ, ಕಾನ್ಸ್ಟಿಪೇಷನ್. ಆಯಿತಾ. ಕಾನ್ಸ್ಟಿಪೇಷನ್ 2 ಥರ ಇದೆ. ಒಂದು ಕಾನ್ಸ್ಟಿಪೇಷನ್ ಏನಪ್ಪ ಅಂತ ಹೇಳಿದ್ರೆ ಟ್ರೀಟಬಲ್ ಕಾನ್ಸ್ಟಿಪೇಷನ್. ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಅವರು. 15% ಜನ ಇಂಡಿಯಾದಲ್ಲಿ ಇವತ್ತು ಟ್ರೀಟಬಲ್ ಕಾನ್ಸ್ಟಿಪೇಷನ್. ಆ ಟ್ರೀಟಬಲ್ ಕಾನ್ಸ್ಟಿಪೇಷನ್ ಏನಪ್ಪ ಅಂತ ಹೇಳಿದ್ರೆ, ಒಂದು, ಕೆಲವರಿಗೆ ಅಬ್ಸ್ಟ್ರಕ್ಷನ್ ಇರುತ್ತೆ, ಅದನ್ನು ತೆಗಿಬೇಕು ಆಪರೇಷನ್ ಮಾಡಿ. ಓಕೆ. ಕೆಲವರಿಗೆ ಮಸಲ್ ಕೋರ್ಡಿನೇಷನ್ ಒಳಗಡೆ ತಡೆ ಇರುತ್ತೆ. ತಡೆ ಇರುತ್ತೆ. ಏನು? ಕರಳಲ್ಲೇ ತಡೆ ಇರುತ್ತೆ. ಆ ತಡೆ ಇದ್ದಾಗ ಏನಾಗುತ್ತೆ? ಆ ತಡೆನ ತೆಗಿಬೇಕು. ಆ ತಡೆ ಏನು ಅಂತ ಹೇಳ್ತೀನಿ. ಈ ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಟೈಪ್ ಆಫ್ ಕಾನ್ಸ್ಟಿಪೇಷನ್ನು, ನಾವು ಮೋಷನ್ ಪಾಸ್ ಮಾಡಿದಾಗ ಈ ಹೊಟ್ಟೆ ಭಾಗ ಇದೆಯಲ್ಲ, ಮೋಷನ್ ಪಾಸ್ ಮಾಡಿದಾಗ ಇದು ಕಾಂಟ್ರಾಕ್ಟ್ ಆಗುತ್ತೆ, ಇದು ಓಪನ್ ಆಗಬೇಕು. ಇದು ಕಾಂಟ್ರಾಕ್ಟ್ ಆಗುತ್ತೆ, ಇದು ಓಪನ್ ಆಗಬೇಕು. ಕೆಲವರು ಪಾಪ ಓಪನ್ ಆಗಲ್ಲ. ಅವ್ರೇನು ಮಾಡ್ತಾರೆ? ವಾಶ್ರೂಮಲ್ಲಿ ಕೂತ್ಕೊಂಡು 20 ನಿಮಿಷ, ಅರ್ಧ ಗಂಟೆ ಕೂತ್ಕೊಂಡು ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಹಾಕಿ ಪೈಲ್ಸ್ ಬರುತ್ತೆ, ಕರಳೆಲ್ಲ ಕೆಳಗೆ ಜಾರ್ಕೊಂಬರುತ್ತೆ, ಆ ರೀತಿ ಆಗಿರುತ್ತೆ. ಸೊ ಇದೊಂಥರ ಕಾನ್ಸ್ಟಿಪೇಷನ್ನು. ಇದನ್ನು ಫಿಸಿಯೋಥೆರಪಿಯಲ್ಲಿ ಟ್ರೀಟ್ ಮಾಡ್ಬೋದು. ಇನ್ನೊಂಥರ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಇಲ್ಲ, ಆಯಿತಾ. ಅಂಥ ಕಾನ್ಸ್ಟಿಪೇಷನ್ನ ಟ್ಯಾಬ್ಲೆಟ್ಸ್ ಕೊಟ್ಟು ಟ್ರೀಟ್ ಮಾಡ್ಬೋದು. ಇನ್ನೊಂದು ಕಾನ್ಸ್ಟಿಪೇಷನ್ನು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರಿತೀವಲ್ಲ, IBS, 1 ಸೆಕೆಂಡ್ ಡೆಲಿವರಿ ಗಟ್, ಆ ರೀತಿಯ ಕಾನ್ಸ್ಟಿಪೇಷನ್ ಅದು. ಸೊ ಕಾನ್ಸ್ಟಿಪೇಷನ್ ಆದಾಗ ನಿಮಗೆ ಗೊತ್ತಿರ್ಬೋದು, ಇವತ್ತು ಎಲ್ಲೇ ಹೋಗಲಿ ಕಾನ್ಸ್ಟಿಪೇಷನ್ನು, ಈ ಸಿರಪ್ ತಗೋ, ಈ ಪೌಡ್ರ್ ತಗೋ, ಈ ಮಾತ್ರೆ ತಗೋ, ಫ್ರೂಟ್ಸ್ ತಿನ್ನು, ಹಣ್ಣು ತಿನ್ನು, ನೀರು ಕುಡಿ. ಕೆಲವರು ಬರ್ತಾರೆ, ಡಾಕ್ಟರ್ ಇದೆಲ್ಲ ಮಾಡ್ತೀನಿ ನಾನು, ನನಗೆ ವಾಸಿ ಆಗ್ತಾಯಿಲ್ಲ ಕಾನ್ಸ್ಟಿಪೇಷನ್ ಅಂತ. ಕಾನ್ಸ್ಟಿಪೇಷನ್ಗೆ ಸಿರಪ್ಪು ಮತ್ತು ಪೌಡ್ರ್ ಕೊಡೋದು ಮುಖ್ಯ ಅಲ್ಲ. ಕಾನ್ಸ್ಟಿಪೇಷನ್ ಯಾಕಾಗಿದೆ ಅಂತ ಡಯಾಗ್ನೋಸ್ ಮಾಡಿ ಅದನ್ನೇ ಟ್ರೀಟ್ ಮಾಡಬೇಕು. ಕ್ಲಿಯರ್? ನೆಕ್ಸ್ಟ್ ಟೈಪ್ ಆಫ್ ಕಾನ್ಸ್ಟಿಪೇಷನ್ನು, ಅಟ್ಯಾಕ್ ಆಫ್ ಅವರ್ ಕಲ್ಚರ್, ಈಟಿಂಗ್ ಹ್ಯಾಬಿಟ್ಸು, ಲೈಫ್ ಸ್ಟೈಲು, ವಾಟರ್, ಫೈಬರ್, ಫ್ರೂಟ್ಸ್, ಸ್ಲೀಪ್, ಫಿಸಿಕಲ್ ಆ್ಯಕ್ಟಿವಿಟಿ, ಇದೆಲ್ಲ ಇಲ್ಲದೆ ಹೋದರೆ ಏನಾಗುತ್ತೆ? ಮೋಷನ್ ಗಟ್ಟಿ ಆಗುತ್ತೆ. ಇದು ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್ನು. ಇದಕ್ಕೆ ಯಾವುದೇ ರೀತಿಯ ಮಾತ್ರೆ, ಔಷಧಿ, ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಇದನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಆ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಸರಿ ಹೋಗುತ್ತೆ. ಇದನ್ನು 44% ಇದೆ ಇಂಡಿಯಾದಲ್ಲಿ. ನಿಮಗೆ ಗೊತ್ತಿರಬೇಕು, ಪ್ರತಿಯೊಬ್ಬರೂ ಒಂದ್ಸಲ ಲೈಫಲ್ಲಿ ಆ ವರ್ಡ್ ಕಾನ್ಸ್ಟಿಪೇಷನ್ ಯೂಸ್ ಮಾಡಿರ್ತಾರೆ. 140 ಕೋಟಿ ಜನಸಂಖ್ಯೆಯಲ್ಲಿ ಮಕ್ಕಳನ್ನ ಬಿಟ್ಟು, ಎಳೆ ಮಕ್ಕಳನ್ನ ಬಿಟ್ಟು ಇನ್ನೆಲ್ಲರೂ ನನಗೆ ಕಾನ್ಸ್ಟಿಪೇಷನ್ ಆಗಿದೆ, ನನ್ನ ಮೋಷನ್ ಗಟ್ಟಿ ಆಗಿದೆ ಅಂತ ಯೂಸ್ ಮಾಡ್ತಾರೆ. ಸೊ ಮೋಸ್ಟ್ ಅಬ್ಯೂಸ್ ವರ್ಡ್ ಇಸ್ ಕಾನ್ಸ್ಟಿಪೇಷನ್. ಸೊ ಹಾಗಾಗಿ ಈ ಪೈಲ್ಸು, ಫಿಷರು, ಫಿಸ್ಚುಲಾ, ಕನ್ನಡದಲ್ಲಿ ಈ ಮೂಲ ಅಂತೀವಲ್ಲ, ಇದು ಮೂಲವ್ಯಾಧಿ ಅಂತ. ಮೂಲ ಚಕ್ರ ಅಂದರೆ ಫಸ್ಟ್ ಚಕ್ರ.
ಈ ಭಾಗನ ಫಸ್ಟ್ ಚಕ್ರ ಅಂತ ಕರಿತೀವಿ. ಸೊ ಆ ಮೂಲದಲ್ಲ ಆಗುವ ಕಾಯಿಲೆನೇ ಮೂಲವ್ಯಾಧಿ. ಸೊ ಮೂಲವ್ಯಾಧಿಗೆ ಮಲಬದ್ಧತೆಯೇ ಮೂಲ ಕಾರಣ. ಸೊ ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್. ಸೊ ಹಾಗಾಗಿ ಕಾನ್ಸ್ಟಿಪೇಷನ್ ಟ್ರೀಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಮತ್ತೆ ತುಂಬಾ ಹೊತ್ತು ಕುತ್ಕೊಂಡೇ ಇರೋರಿಗೂ ಅದಾಗತ್ತೆ ಅಂತ ಹೇಳ್ತಾರೆ. ವೆರಿ ರೈಟ್. ಅವ್ರು ತುಂಬ ಹೊತ್ತು ಒಂದೇ ಕಡೆ ಕೂತಿರ್ತಾರಲ್ಲ, ಆಕ್ಟಿವಿಟಿ ಪ್ರೆಷರಿಗೆ ಮತ್ತು ಗ್ರಾವಿಟಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ಯಾರ್ಯಾರು ಈಗ ಪಾಪ ಡ್ರೈವಿಂಗ್ ಮಾಡೋರು, IT ಪ್ರೊಫೆಷ್ನಲ್ಸು, ಹೆಣ್ಮಕ್ಳು ಟೈಲರಿಂಗ್ ಮಾಡೋರು, ಎಷ್ಟೋ ಜನ ಕೆಲವು ಅಧಿಕಾರಿಗಳು ಭಾಳ ಹೊತ್ತು ಕೂತು ಫೈಲ್ಸ್ ನೋಡ್ತಾ ಇರ್ತಾರಲ್ಲ. ಸೊ ಅವರು ಫೈಲ್ಸ್ ಬೇಗ ಕ್ಲಿಯರ್ ಅವ್ರ ಅಧಿಕಾರಿಗಳು ಕೂತು ಬೇಗ ಫೈಲ್ಸ್ ಕ್ಲಿಯರ್ ಮಾಡದೆ ಹೋದರೆ ಅವ್ರಿಗೆ ಫೈಲ್ಸ್ ಆಗುತ್ತೆ. ಕೇಳ್ತಲ್ಲ, ಫೈಲ್ ಮೇಲೆ ಕೂತ್ಬಿಟ್ಟಿರ್ತಾರಪ್ಪ ಕ್ಲಿಯರೇ ಮಾಡ್ತಾಯಿಲ್ಲ ಅಂತ. ಸೊ ಅವ್ರು ಫೈಲ್ ಕ್ಲಿಯರ್ ಮಾಡದೆ ಹೋದರೆ ಫೈಲ್ಸ್ ಆಗುತ್ತೆ ಅವ್ರಿಗೆ. ಹಾಗೆ ಇದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ? ಈಗ ಉದಾಹರಣೆಗೆ ಫೈಲ್ಸ್ ಆಗಿದೆ ಅಂತ ಈಗಂತೂ ಯಂಗ್ಸ್ಟರ್ಸ್ಗೂ ಬರ್ತಾ ಇದೆಯಲ್ವಾ? ಯಂಗ್ಸ್ಟರ್ಸ್ ಕತೆ ಹೋಗಲಿ, ಮಕ್ಕಳಿಗೆ ಬರ್ತಾ ಇದೆ ಸರ್ ಫೈಲ್ಸ್. ಓಕೆ, ನೀವು ಯಂಗ್ಸ್ಟರ್ಸ್ ಕೇಳಿದ್ರಿ, ನಮ್ಮ ಮಕ್ಕಳಿಗೆ ಹೋದೆ ಸರ್. ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲ ಜನಕ್ಕೆ ಏನು ಅಂದರೆ ಬ್ಲೀಡಿಂಗ್ ಆದರೆ ಪೈಲ್ಸು ಅಂತ, ಬ್ಲೀಡಿಂಗ್ ಆದರೆ ಪೈಲ್ಸ್ ಆಗಿದೆಪ್ಪ ಅಂತ. ಆ್ಯಕ್ಚುಲಾಗಿ ಬ್ಲೀಡಿಂಗ್ ಇದ್ದರೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಏನು ಕಾಯಿಲೆ ಬರೋದು ಬ್ಲೀಡಿಂಗ್ ಇದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇವತ್ತು ಭಯಾನಕವಾದ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ. ಯಾವುದು? IBD ಅಂತ, ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ. ಇದು ಕರಡು ಗಟ್ಟಲ್ಲಿ ಅಲ್ಸರ್ಸ್ ಆಗುತ್ತೆ ಇದು ಮಕ್ಕಳಿಗೆ. ಆ ಥರ ಆದಾಗ ಅಗೇನ್ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸಿಂದ, ಅಗೇನ್ ಈಟಿಂಗ್ ಹ್ಯಾಬಿಟ್ಸ್ ಒನ್ ಆಫ್ ದ ರೀಸನ್ಸ್ ಕೊಟ್ಟಿರೋದು ಈಟಿಂಗ್ ಹ್ಯಾಬಿಟ್ಸಿಂದ. ಒಂದು, ಮಕ್ಕಳಿಗೆ ಈ ರೀತಿ ಆದಾಗ ಬ್ಲೀಡಿಂಗ್ ಆಗುತ್ತೆ, ಲೂಸ್ ಮೋಷನ್ಸ್ ಆಗುತ್ತೆ, ಸಣ್ಣ ಆಗ್ತಾ ಹೋಗ್ತಾರೆ ಮಕ್ಕಳು. ಬಟ್ ಎಲ್ಲರೂ ಅಂದ್ಕೊಳ್ಳೋದು ನನ್ನ ಮಗುಗೆ ಪೈಲ್ಸ್ ಆಗಿದೆ ಅಂತ. ಎಷ್ಟೋ ಜನ ಮಕ್ಕಳು ಈ ರೀತಿ ಹೋಗಿ ಪೈಲ್ಸ್ ಆಗಿದೆ ಅಂತ ಟ್ರೀಟ್ಮೆಂಟ್ ತೊಗೊಂಡು ನಮ್ಮ ಹತ್ರ ಬಂದಾಗ ನಾವು ಕೊಲೊನೋಸ್ಕೋಪಿ ಮಾಡಿದಾಗ ಅವ್ರಿಗೆ ಅಲ್ಸರೇಟಿವ್ ಕೊಲೈಟಿಸ್ ಅಥವಾ ಕ್ರಾನ್ಸ್ ಡಿಸೀಸ್ ಅಂತ ಇತ್ತು. ಏನಪ್ಪ ಈ ಕಾಯಿಲೆ ಅಂತ ಹೇಳಿದ್ರೆ, ಈ ಕಾಯಿಲೆ ನಾನು ಓದಬೇಕಾದ್ರೆ ಒಂದು ಕೇಸು ನಾನು ನೋಡಿರಲಿಲ್ಲ ಹಾಸ್ಪಿಟ್ಲಲ್ಲಿ, ಕ್ಲಿನಿಕಲ್ ಇದರಲ್ಲಿ. ಇದು ಓದಬೇಕಾದ್ರೂ ಕಷ್ಟಪ್ಪ, ಇದು ನಾನು ಮುಚ್ಚಿಟ್ಬಿಡ್ತೀನಿ ಅಂತ ಪುಸ್ತಕ ಮುಚ್ಚಿಬಿಡ್ದೆ. ಇವತ್ತು ಅದೇ ಕಾಯಿಲೆಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. 2000 ಇಂಡಿಯಾದಲ್ಲಿ 0.5% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಇದ್ದು ಕಾಯಿಲೆ. ಇವತ್ತು 5% ಆಗಿದೆ ಈ ಕಾಯಿಲೆ. ಒಂದು. ಎರಡನೇದು, ಈ ಕಾಯಿಲೆ 100ಕ್ಕೆ 71 ಜನಕ್ಕೆ ಮಕ್ಕಳಲ್ಲಿ ಬರ್ತಾ ಇದೆ, 5 to 15 ಏಜ್ ಗ್ರೂಪಲ್ಲಿ. ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಕೊಟ್ಟಾಗ ಕಡಿಮೆ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ. ಇದೇ ಥರ 15 ವರ್ಷ, 20 ವರ್ಷ, 25 ವರ್ಷ ಆದರೆ ಆ ಕರಡು ಇಂಟೆಸ್ಟೈನ್ಸ್ ಎಲ್ಲ ಬೆಂದೋಗಿ ಅಲ್ಸರ್ ಆಗಿ ಕೆಲವರಿಗೆ ಅದು ಕ್ಯಾನ್ಸರು ಕನ್ವರ್ಟ್ ಆಗಿದೆ. ಅಂಥ ಒಂದು ಭಯಾನಕವಾದ ಕಾಯಿಲೆ ಇದು. ಕಾಲನ್ ಕ್ಯಾನ್ಸರ್ ಅದ, ಅಲ್ಸರೇಟಿವ್ ಕೊಲೈಟಿಸ್ ಮತ್ತು ಕ್ರಾನ್ಸ್ ಡಿಸೀಸ್ ಅಂತ. ಅರ್ಥ ಆಯ್ತಲ್ವಾ? ಈ ಕ್ರಾನ್ಸ್ ಡಿಸೀಸು ಒಂದು ಇಂಜೆಕ್ಷನ್ ಇದುವರೆಗೂ 1 ಲಕ್ಷ ಇತ್ತು. ಒಂದು ಇಂಜೆಕ್ಷನ್ ಕೊಡ್ತಿದ್ವಿ. ಅದನ್ನು ಎಷ್ಟು ಜನ ಬಡವರು ಕೊಡೋಕ್ಕಾಗತ್ತೆ? ಒಂದು ಇಂಜೆಕ್ಷನ್ಗೆ 1,10,000 MRP. ಎಷ್ಟು ಜನ ಬಡವರು ಕೊಡೋಕ್ಕಾಗತ್ತೆ ಆ ಇಂಜೆಕ್ಷನ್ನ? ಇತ್ತೀಚೆಗೆ ಒಂದು 2 months ಬ್ಯಾಕ್ ಒಂದು ಮಾತ್ರೆ ಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲಿ, $200 ಒಂದು ಮಾತ್ರೆ. ಅದಕ್ಕೆ ಈ ಬಡವರು ಬಾದಾಮಿ ಅಂತಾರಲ್ಲ, ಹಂಗೆ ಬಡವ್ರಿಗೆ ಈ ಮಾತ್ರೆ ಬಂತು. ಅಷ್ಟೇ ಎಫೆಕ್ಟಾಗಿ ಈ ಮಾತ್ರೆ ಕೆಲಸ ಮಾಡುತ್ತೆ. ಸೊ ಇದೆಲ್ಲ ಆಗ್ತಾ ಇರೋದು ಈಟಿಂಗ್ ಹ್ಯಾಬಿಟ್ಸಿಂದ. ಆಯಿತಾ? ಇದನ್ನು ಬ್ಲೀಡಿಂಗ್ ಆದಾಗ ಜನ ಪೈಲ್ಸ್ ಅನ್ಕೋತಾರೆ. ಸೊ ಮಕ್ಕಳಲ್ಲಿ ಯಾರೇ ಆಗಲಿ ಬೇದಿ ಆದರೆ, ಬೇದಿನಲ್ಲಿ ಮ್ಯೂಕಸ್ ಗುಣೆ ಥರ ಹೋದರೆ ಅಥವಾ ರಕ್ತ ಹೋದರೆ, ಅವ್ರು ಸಣ್ಣ ಆಗ್ತಾ ಇದ್ರೆ ದಯವಿಟ್ಟು ಒಳ್ಳೆ ಸ್ಪೆಷಲಿಸ್ಟ್ನ ಮಕ್ಕಳನ್ನ ತಂದೆ ತಾಯಿಗೆ ತೋರಿಸ್ಬೇಕು. ನಂಬರ್ 1. ಎರಡನೇದು, ಮಕ್ಕಳಿಗೆ ಜಂಕ್ ಫುಡ್ ತಿನ್ನೋ ಅಭ್ಯಾಸ ತಂದೆ ತಾಯಿ ಮಾಡಿಸ್ಬಾರ್ದು. ಮೂರನೇದು, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದವರು ರೆಸ್ಪಾನ್ಸಿಬಲ್ ಆಗಿ ಈ ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್ಸ್ ಇದೆಯಲ್ಲ, ದೊಡ್ಡ ದೊಡ್ಡ ಲೆಜೆಂಡ್ಸು ಇವರೆಲ್ಲ, ಈ ಲೇಸು, ಕುರ್ಕುರೆ, ಚಿಪ್ಸು, ಫ್ರೆಂಚ್ ಫ್ರೈಸು, ಪಿಜ್ಜಾ, ಬರ್ಗರ್, ಅದ್ರ ಮೇಲೆ ಐ ಥಿಂಕ್ ಹೆವಿಯಾಗಿ ರೆಗ್ಯುಲೇಟ್ ಮಾಡಬೇಕು ಅವ್ರನ್ನ. ಸೆಲೆಬ್ರಿಟಿಗಳು ಹಣ ಬರುತ್ತೆ ಅಂತೇಳಿ ನಮ್ಮ ಮಕ್ಕಳನ್ನ ಹೆಣ ಮಾಡೋಕ್ಕಾಗಲ್ವಲ್ಲ. ನಮ್ಮ ರೈಟ್ ಆರ್ ರಾಂಗ್? ಕರೆಕ್ಟ್. ಸೊ ಇದೊಂದು. ಸೊ ದಿಸ್ ಇಸ್ ವಾಟ್ ಇಸ್, ನೀವು ಚಿಕ್ಕ ವಯಸ್ಸಿನವ್ರಿಗೂ ಪೈಲ್ಸ್ ಬರುತ್ತೆ ಅಂತ ಕೇಳಿದ್ರಲ್ಲ, ಈ ಕಾಯಿಲೆ. ಇನ್ನು ಎರಡನೇದು, ಎಲ್ಲ ಏಜ್ ಗ್ರೂಪ್ವರೆಗೂ ಈಟಿಂಗ್ ಹ್ಯಾಬಿಟ್ಸ್ ಸರಿ ಇಲ್ಲದೆ ಆದಾಗ, ಮೋಷನ್ ಗಟ್ಟಿ ಆದಾಗ, ಮೋಷನ್ಗೆ ಹೋದಾಗ ಪ್ರೆಷರ್ ಆಗಿದಾಗ ಪೈಲ್ಸು ಬರುತ್ತೆ, ಫಿಸ್ಚುಲಾನು ಬರುತ್ತೆ, ಫಿಷರು ಆಗುತ್ತೆ. ಎಲ್ಲ ಏಜ್ ಗ್ರೂಪ್ವರೆಗೂ ಸಹ. ಇತ್ತೀಚೆಗೆ ಯಾಕೆ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಆಗ್ತದೆ? ಜೆನ್ಜಿಲಿ ಯಾಕೆ ಜಾಸ್ತಿ ಅಂತೇಳಿ, ಜೆನ್ಜಿ ಎಲ್ಲ ಇವತ್ತು ಏನಂದರೆ, ಒಂದು ಸೆಕ್ಷನ್ ಜೆನ್ಜೀಸು ರೆಸ್ಪಾನ್ಸಿಬಲ್ ಆಗಿದ್ದಾರೆ, ಇನ್ನೊಂದು ಸೆಕ್ಷನ್ ಜೆನ್ಜೀಸು ತುಂಬ ಕೆಟ್ಟೋಗಿದ್ದಾರೆ. ಜಿಮ್ಗೆ ಹೋಗ್ತಾರೆ, 25 ಮೊಟ್ಟೆ ತಿಂದೆ ಅಂತಾರೆ, ಇಷ್ಟು ಅದೇನೋ ಚಿಕನ್ ವಿಂಗ್ಸು ಲೆಗ್ಸು ಅಂತಾರೆ, ಆಮೇಲೆ ಅದೆಲ್ಲ ತಿಂತಾರೆ, ಫೈಬರ್ ತೊಗೊಳ್ಳಲ್ಲ.
ಹಾಸ್ಪಿಟ್ಲಿಗೆ ಬರ್ತಾರೆ, ಸರ್ ನಾನು ಅದೇನೋ ಪ್ರೋಟೀನ್ ತಿಂದೆ, ವೇ ಪ್ರೋಟೀನ್ ತಿಂದೆ, ಚಿಕನ್ ತಿಂದೆ, ಮಟನ್ ತಿಂದೆ, ಫುಲ್ ಬ್ಲೀಡಿಂಗ್ ಆಗ್ತಾಯಿದೆ ಅಂತ. ಸೊ ಇದೊಂದು ಕಾರಣ ಜೆನ್ಜಿಗಳಲ್ಲಿ, ಯಂಗ್ಸ್ಟರ್ಸಲ್ಲಿ ಪೈಲ್ಸು, ಫಿಷರು, ಫಿಸ್ಚುಲಾ, ಆಬ್ಸೆಸ್ ಬರೋಕ್ಕೆ. ಇನ್ನು ಮೂರನೇ ಒಂದು ವಿಶೇಷವಾಗಿ ಹೇಳ್ತೀನಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮಕ್ಕಳಿಗೆ ಪೈಲ್ಸು, ಫಿಷರು, ಆಬ್ಸೆಸ್ ಆಗುತ್ತೆ. ಯಾಕಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿನಲ್ಲಿ ಗರ್ಭಿಣಿಯಾದಾಗ ತಾಯಿಗೆ ಐರನ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಆವಾಗ ಗೈನಕಾಲಜಿಸ್ಟ್ ಐರನ್ ಕೊಡ್ತಾರೆ. ಐರನ್ ಕೊಟ್ಟಾಗ ಮೋಷನ್ ಗಟ್ಟಿ ಆಗುತ್ತೆ. ಮೋಷನ್ ಗಟ್ಟಿ ಆಗೋದ್ರೆ ಫಿಷರ್ ಆಗುತ್ತೆ, ಪೈಲ್ಸ್ ಆಗುತ್ತೆ, ಆಬ್ಸೆಸ್ ಆಗುತ್ತೆ, ಫಿಸ್ಚುಲ್ ಆಗುತ್ತೆ. ಒಂದು. ಎರಡನೇದು, ಆ ಮಗುವಿನ ಪ್ರೆಷರೆಲ್ಲ ಏನಲ್ಲಿ ಕೆನಾಲ್ಗೆ ಹೋಗ್ತಾ ಇರುತ್ತೆ, ಗುರುದ್ವಾರಕ್ಕೆ, ಆವಾಗ ಇದೆಲ್ಲ ಆಗುತ್ತೆ. ಮೂರನೇದು, ಹಾರ್ಮೋನ್ ಜಾಸ್ತಿ ಆಗುತ್ತೆ, ಪ್ರೊಜೆಸ್ಟ್ರಾನು, ಆವಾಗ ಗರ್ಭಿಣಿಯರಲ್ಲಿ ಈ ಪೈಲ್ಸು, ಫಿಷರು, ಫಿಸ್ಚುಲಾ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ಏನಾಗುತ್ತೆ, ಇನ್ನು ಡೆಲಿವರಿ ಆಗ್ತಾರಲ್ಲ, ನಮ್ಮ ಸೋಷೋ ಕಲ್ಚರ್, ನಮ್ಮ ಕಲ್ಚರ್ ಏನು ಅಂತ ಹೇಳಿದ್ರೆ, ಗರ್ಭಿಣಿ ಆದಮೇಲೆ, ಡೆಲಿವರಿ ಆದಮೇಲೆ ಅವ್ರಿಗೆ ಹಾಲು ಕುಡಿಸ್ಬಾರ್ದು. ಅವ್ರಿಗೆ ಹಾಲು ಕುಡಿಸಿದ್ರೆ ಹಾಲಲ್ಲಿ ಅವ್ರು ನೀರು ಕುಡಿಸ್ಬಾರ್ದು, ಚೆನ್ನಾಗಿ ನೀರು ಕುಡಿಸಿದ್ರೆ ಹಾಲಲ್ಲಿ ನೀರು ಬರುತ್ತೆ ಅಂತ. ಹೀಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಸ್ಕಾರ್ಫ್ ಪಟ್ಕೋ, ಸಾಕ್ಸ್ ಹಾಕೋ, ಗ್ಲೌಸ್ ಹಾಕೋ ಅಂತೇಳಿ ನಮ್ಮ ತಾಯಂದ್ರೆ ಲಾಕ್ ಮಾಡಿಬಿಡ್ತಾರಲ್ಲ ಫುಲ್ಲು. ಆವಾಗ ಏನಾಗುತ್ತೆ, ಆಗಲೇ ಡೆವಲಪ್ ಆಗಿರುತ್ತೆ, ಅದೇನೂ ಜಾಸ್ತಿ ಆಗುತ್ತೆ. ನಮ್ಮ ಹಾಸ್ಪಿಟ್ಲಿಗೆ ಪ್ರತಿದಿನ ಅಟ್ಲೀಸ್ಟ್ 2 ಗರ್ಭಿಣಿಯರು, 3 ಜನ ಬಾಣಂತಿಯರು ಇರ್ತಾರೆ ಹಾಸ್ಪಿಟ್ಲಲ್ಲಿ. ಡಾಕ್ಟ್ರೇ ಪೈಲ್ಸ್ ಆಗ್ಬಿಟ್ಟಿದೆ, ಮಗು ಹಾಲು ಕುಡ್ಸೋಕ್ಕಾಗ್ತಾಯಿಲ್ಲ, ತಿನ್ನೋಕ್ಕಾಗ್ತಾಯಿಲ್ಲ ಅಂತ. ಸೊ ಇದೊಂದು ದೊಡ್ಡ ಸಮಸ್ಯೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ, ಗರ್ಭಿಣಿ ಆದ್ರೆ ಅವಾಗ ಬಂತ ಪೈಲ್ಸು, ಡೆಲಿವರಿ ಆಯಿತಾ ಆ ಬಾಣಂತಲ್ಲಿ ಪೈಲ್ಸ್ ಬಂತ, ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತಾಯಿ ದೊಡ್ಡವ್ರು ಆಗ್ತಾ ಏನಾಗುತ್ತೆ, ಆ ತಾಯಿಗೆ ನಾರ್ಮಲ್ ಡೆಲಿವರಿ ಆಗಿರುತ್ತೆ. ನಾರ್ಮಲ್ ಡೆಲಿವರಿ ಆದಾಗ ಆ ತಾಯಿ ಕುಳ್ಳಕ್ಕಿರ್ತಾರೆ, ಅಥವಾ ಮಗು ದೊಡ್ಡದಾಗಿರುತ್ತೆ, ಅಥವಾ ಮಗು ತಲೆ ದಪ್ಪ ಇರುತ್ತೆ, ಅಥವಾ ಮಗು ತುಂಬ ತೂಕ ಜಾಸ್ತಿ ಇರುತ್ತೆ. ಅಂಥ ತಾಯಿಗೆ ಏನು ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಆದಾಗ ಪುಷ್ ಮಾಡಿ ಅಂತ ಪುಷ್ ಮಾಡ್ತಾರೆ. ಆ ಪುಷ್ ಮಾಡಿದಾಗ ಮುಂದೆ ಮೂತ್ರಕೋಶ, ಮಧ್ಯ ಗರ್ಭಕೋಶ, ಹಿಂದೆ ರೆಕ್ಟಮ್ ಇರುತ್ತೆ. ಪುಷ್ ಮಾಡಿದಾಗ 3 ಕೆಳಗೆ ಜಾರು ಬರುತ್ತೆ. ಆ 3 ಕೆಳಗೆ ಜಾರು ಬಂದಾಗ ಅಂಥ ತಾಯಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕೂಬೇಕಾದ್ರೆ ಅರ್ಜೆಂಟ್ ಆದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎರಡನೇದು, ಕೆಮ್ಮಿದಾಗ, ಸೀನ್ದಾಗ, ಜೋರಾಗಿ ನಕ್ಕಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯೂರಿನ್ ಲೀಕ್ ಆಗುತ್ತೆ. ಈ ರೀತಿ ಯೂರಿನ್ ಲೀಕ್ ಆದಾಗ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಎಷ್ಟೋ ಜನ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಯೂರಿನ್ ಟೆಸ್ಟ್ ಮಾಡ್ತಾರೆ, ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಯೂರಿನ್ ಟೆಸ್ಟ್ ಮಾಡ್ತಾರೆ, ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಆ್ಯಂಟಿಬಯೋಟಿಕ್ ಕೊಟ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ. ಇವತ್ತು ಎಂಟೈರ್ ಪ್ರಪಂಚದಲ್ಲಿ ಮನುಷ್ಯ ಸಾಯ್ತಾ ಇರೋದು ಕ್ಯಾನ್ಸರಿಂದ ಹೆಚ್ಚಲ್ಲ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸಿಂದ. ಇವತ್ತು ಇಂಡಿಯಾ ಈ ವರ್ಷ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಡಿಕ್ಲೇರ್ ಆಗುತ್ತೆ ಈ ವರ್ಷ, ಇನ್ನೊಂದು 15 ದಿನ ಅಷ್ಟೇ. ಸೊ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಯಾಕೆ ಕೊಡ್ತಾ ಇದ್ದೀರ ಅಂತ ಕೇಳಬೇಕು ಡಾಕ್ಟ್ರನ್ನ, ಒಂದು. ಎರಡನೇದು, ಇಂಥ ತಾಯಂದರು ಯೂರಿನ್ ಲೀಕ್ ಆಗುತ್ತಲ್ಲ, ಅವ್ರು ಮದುವೆ ಮನೆ ಹೋದಾಗ ನೀರು ಕುಡಿಯಲ್ಲ, ವಾಶ್ರೂಮ್ಗೆ ಹೋಗೋಕ್ಕಾಗತ್ತೆ ಅಂತ. ಟ್ರಾವೆಲ್ ಮಾಡಿದಾಗ ನೀರು ಕುಡಿಯಲ್ಲ ಇಂಥ ತಾಯಂದರು. ಸೊ ಇದು ನೋಡ್ತಾರೋ ಗೊತ್ತಾಗುತ್ತೆ, ಹೌದು ನಾನು ನೀರು ಕುಡಿಯಲ್ವಲ್ಲ, ಹೌದು ನಾನು ವಾಶ್ರೂಮ್ಗೆ ಹೋದಾಗ ಅರ್ಜೆಂಟ್ ಆಗುತ್ತಲ್ವ ಅಂತ ಗೊತ್ತಾಗುತ್ತೆ. ಇದು ಒಂದೇ ಕಥೆ ಇದೆ. ಎರಡನೇ ಕಥೆ ಏನು ಅಂತ ಹೇಳಿದ್ರೆ, ಮೋಷನ್ ಹೋಗೋ ಜಾಗನೂ ಜಾರ್ಕೊಂಡ್ಬಿಟ್ಟಿರುತ್ತೆ. ಮೋಷನ್ ಪಾಸ್ ಮಾಡಿದಾಗ ಅವರಿಗೆ ಸ್ಟಕ್ ಆಗುತ್ತೆ. ಆ ಸ್ಟಕ್ ಆದಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೋಷನ್ ಕಂಪ್ಲೀಟಾಗಿ ಹೋಗಲ್ಲ, ಇನ್ನೂ ಒಳಗಿದೆ ಅನಿಸುತ್ತೆ. ಆವಾಗ ಏನು ಮಾಡ್ತಾರೆ ತಾಯಂದರು, ಆ ಒಳಗಿರೋ ಮೋಷನ್ನ ತೆಗೆಯೋಕ್ಕೆ ಪ್ರೆಷರ್ ಹಾಕ್ತಾರೆ. ಕೆಲವರು ಮುಂದಕ್ಕೆ ಹೋಗ್ತಾರೆ, ಕೆಲವರು ಹಿಂದಕ್ಕೆ ಬರ್ತಾರೆ, ಕೆಲವರು ರೈಟ್ಗೆ ಹೋಗ್ತಾರೆ, ಕೆಲವರು ಲೆಫ್ಟ್ಗೆ ಹೋಗ್ತಾರೆ, ಕೆಲವರು ಬೆರಳಾಕಿ ತೆಗಿತಾರೆ, ಕೆಲವು ರೀತಿ ಪ್ರೆಸ್ ಮಾಡೋಕೆ ಏನು ಮಾಡಿದ್ರು ಸಮಾಧಾನ ಆಗಲ್ಲ. ಡಾಕ್ಟ್ರ್ ಹತ್ರ ಹೋಗ್ತಾರೆ, ಸಿರಪ್ ಕೊಡ್ತಾರೆ, ಪೌಡ್ರ್ ಕೊಡ್ತಾರೆ. ಕೆಲವರು ಬರ್ತಾರೆ, 20 ಜನ ಡಾಕ್ಟ್ರ್ ಹತ್ರ ಹೋದ, ಡಾಕ್ಟ್ರೆ ಏನೂ ಸರಿ ಹೋಗಲಿಲ್ಲ, ಇವತ್ತೇ ಲಾಸ್ಟ್ ನಿಮ್ಮ ಹತ್ರ, ಇನ್ಮೇಲೆ ಯಾರ ಹತ್ರ ಹೋಗಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಬಂದು ಕೂತ್ಕೋತಾರೆ. ಸೊ ಈ ರೀತಿಯಾಗಿ ಮೋಷನ್ಗೆ ಹೋಗೋದು ಬ್ಲಾಕ್ ಆದರೆ ಆ ತಾಯಂದರು ಪ್ರೆಷರ್ ಆಗಿದಾಗ ಪೈಲ್ಸು, ಫಿಷರು, ಫಿಸ್ಚುಲಲ್ ಆಗುತ್ತೆ. ಇದು ದೊಡ್ಡ ಸಮಸ್ಯೆ ಇದೆ ನಾರ್ಮಲ್ ಡೆಲಿವರಿ ಆದಾಗ. ಯಾವ ನಾರ್ಮಲ್ ಡೆಲಿವರಿ ಆದಾಗ, ತಾಯಿ ಕುಳ್ಳಕ್ಕಿದ್ದಾಗ, ಪೆಲ್ವಿಸ್ ಈ ಭಾಗ ನ್ಯಾರೋ ಇದ್ದಾಗ, ಮಗು ದೊಡ್ಡದಾಗಿದ್ದಾಗ. ಇಂಥ ಸಂದರ್ಭದಲ್ಲಿ ಡಾಕ್ಟ್ರ್ ಏನಾದರೂ ಸಿ ಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಮಾಡಿಸ್ಕೋಬೇಕು. ಬಟ್ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಸಿ ಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ. ಗಲಾಟೆ ಜಾಸ್ತಿ. ಬಂದೆ ಸ್ಟೋರಿ, ಫ್ಯಾಮಿಲಿ ಗಲಾಟೆ ಸಂಸಾರ ಆಗುತ್ತೆ. ಅವಾಗ ಇಲ್ಲಿ ಒಳಗೆ ಡೆಲಿವರಿ ಆಗ್ತಾ ಇರತ್ತಾ, ಡಾಕ್ಟ್ರ್ ಪ್ರೆಷರ್ ಆಗ್ತಾರಾ, ಡಾಕ್ಟ್ರಿಗೆ ಗೊತ್ತಾಗುತ್ತೆ ಇದು ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ. ಡಾಕ್ಟ್ರು ಹೊರಗಡೆ ಬಂದ ತಕ್ಷಣ ಏನು, ಗಂಡನ ಫ್ರೆಂಡ್ಸ್ ಒಂದು ಗ್ಯಾಂಗು, ಅತ್ತೆ ಮಾವ, ಆ ಅತ್ತೆ ಮಾವ ಇತ್ತೆ ಮಾವ ಒಂದು ಗ್ಯಾಂಗು,
ನೆಂಟರೆಲ್ಲ ಅವ್ನಿಗೆ ಹಂಗೊಂದು 15 ಜನ ಸೆಲೆಬ್ರೇಷನ್ ಎಲ್ಲ ಕಾಯ್ತಾ ಇರ್ತಾರೆ. ಡಾಕ್ಟ್ರ್ ಬಂದು ಹೇಳ್ತಾರೆ, ಸರ್ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿ ಸೆಕ್ಷನ್ ಮಾಡಬೇಕು ಅಂತ. ಪಕ್ಕದಲ್ಲಿ ಇರ್ತಾನೆ ಗಂಡನ ಫ್ರೆಂಡ್ ಒಬ್ಬ, ಏಯ್ ಈ ಡಾಕ್ಟ್ರ ದುಡ್ಡು ಮಾಡೋಕೆ ಮಾಡ್ತಾರೋ ಸಿ ಸೆಕ್ಷನು, ನೀನು ಬುದ್ಧಿಗಿದೆಯಾ, ಇಲ್ಲಿ ಯಾಕೆ ಬಂದೆ ನೀನು ಅಂತ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋದು ಅತ್ತೆ ಕೇಳಿಸ್ಕೊಂಡ್ಬಿಡ್ತಾಳೆ. ಕರೆಕ್ಟ್ ನಿಮ್ಮ ಫ್ರೆಂಡ್ ಹೇಳೋದು, ಒಳ್ಳೆ ಫ್ರೆಂಡ್ ನೀವು ಇಟ್ಟಿದ್ದೀರಾ, ಸಿ ಸೆಕ್ಷನ್ನ ಮಾಡೋದು ನಾರ್ಮಲ್ಲೇ ಮಾಡಿ ಅಂತ. ಆ ಕಷ್ಟ ಒಳಗೆ ತಾಯಿಗೆ ನಾರ್ಮಲ್ ಆಗ್ತಾ ಇರುತ್ತೆ. ಇವರೆಲ್ಲ ಗ್ಯಾಂಗಪ್ ಆಗಿ ಬೇಡ ಸಿ ಸೆಕ್ಷನ್ ಅಂತಾರೆ, ಅವ್ರು ನಾರ್ಮಲ್ ಮಾಡ್ತಾರೆ. ಮಾಡಿದ ಪರಿಣಾಮ ಇದಾಗುತ್ತೆ. ಆಮೇಲೆ ಬಂದಾಗ ಗೊತ್ತಾಗುತ್ತೆ, ಸರ್ ಎಷ್ಟೋ ಜನ ಬಂದು ಹೇಳ್ತಾರೆ, ನಾನು ಕೇಳಿಕೊಂಡೆ ಗೈನಕಾಲಜಿಸ್ಟ್ ನಾರ್ಮಲ್ ಮಾಡಿ ಅಂತ, ಅವ್ರು ಮಾಡಲಿಲ್ಲ ಸರ್. ಯಾಕೆ ಮಾಡಲಿಲ್ಲ? ನಮ್ಮ ಮನೆ ಯಾರು ಬಿಡಲಿಲ್ಲ ಸರ್ ಸಿ ಸೆಕ್ಷನ್ ಮಾಡೋಕ್ಕೆ. ಒಂದು ಕಲ್ಪನೆ ಇದೆ, ಏನು ಗೊತ್ತಾ ಅವರಿಗೆ, ಆಗಿನ ಕಾಲದಲ್ಲೆಲ್ಲ ಇರಲೇ ಇಲ್ಲ, ಅವಾಗ ಏನು ಆಗ್ತಿರ್ಲಿಲ್ವಾ ಅಂತ. ಹೌದು. ಬಟ್ ಡೇಟಾ ಚೆಕ್ ಮಾಡಿ ನೋಡಬೇಕು, ಚೈಲ್ಡ್ ಮಾರ್ಟಾಲಿಟಿ ಮತ್ತೆ ಮದರ್ ಮಾರ್ಟಾಲಿಟಿ ಎಷ್ಟಿತ್ತು, ತಾಯಿ ಮತ್ತೆ ಮಕ್ಕಳ ಸಾವು ಎಷ್ಟಿತ್ತು ಅವಾಗ, ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ಅಲ್ವಾ. ಸೊ ಅವತ್ತು ಮನೇಲಿ ಆಗ್ತಿತ್ತು, ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಇರಲಿಲ್ಲ. 10-12 ಮಕ್ಕಳು ಜನ್ಮ ಕೊಟ್ಟಿದ್ರೆ 6-7 ಜನ ಉಳ್ಕೊಂಡಿರ್ತದೆ. ಇವತ್ತು ಎಷ್ಟು ಪ್ರೋಗ್ರೆಸ್ ಆಗಿದೆ ಭಾರತ ಇವತ್ತು ಅಲ್ವಾ. ಸೊ ಇವತ್ತಿಗೂ ಸಹ ಮೈಂಡ್ಸೆಟ್ಟು ಜನರದು ಬದಲಾಗಿಲ್ಲ. ನಾರ್ಮಲ್ ಡೆಲಿವರಿ ಮಾಡ್ತಾರೆ ಅಂದರೆ ಅವ್ರು ಗ್ರೇಟ್ ಡಾಕ್ಟ್ರು. ಸಿ ಸೆಕ್ಷನ್ ಮಾಡ್ತಾರೆ ಪಾಪ ಆ ಗೈನಕಾಲಜಿಸ್ಟ್ಗಳು ರಾತ್ರಿ ಎಲ್ಲ ಕಾದು ಡೇ ಆ್ಯಂಡ್ ನೈಟ್ 2 ದಿನ ಕಾಯ್ತಾರೆ ಸರ್ ಒಂದು ಕೆಲವು ಸರಿ ಡೆಲಿವರಿ ಮಾಡೋಕ್ಕೆ. ಆ ಗೈನಕಾಲಜಿಸ್ಟ್ನ ರಾತ್ರಿ ಎಲ್ಲ ಕಾದು ಒಂದು ತಾಯಿ ಥರ ಕಾಪಾಡಿ ಅವರು ಇವರಿಗೆ ನಾರ್ಮಲ್ ಡೆಲಿವರಿ ಮಾಡಿಕೊಟ್ಟು ಬೇಕು. ಇಲ್ಲದೆ ಹೋದರೆ ಅವರು ದೇವರಲ್ಲ ದೆವ್ವ ಅಂತ ಮಾಡಾಕ್ಬಿಡ್ತಾರೆ. ಅನ್ನೆಸೆಸರಿಯಾಗಿ ಅಲಿಗೇಷನ್ನು, ಏನೋ ದುಡ್ಡು ಮಾಡ್ತಾರೆ ಅಂತ. ಇಂಥ ಅಲಿಗೇಷನ್ ತೊಗೊಂಡು ಕೆಲಸ ಮಾಡಬೇಕು ಅವರು. ಸೊ ದಿಸ್ ಇಸ್ ಸ್ಟೋರಿ ಆಫ್ ಮೈಂಡ್ಸೆಟ್ ಇನ್ ಇಂಡಿಯಾ. ಇವರೆಲ್ಲ ನಕಲಿ ವೈದ್ಯರು, ಕ್ವಾಕ್ಸ್, ಫ್ರಾಡ್ಸ್, ಫೇಕ್ ಡಾಕ್ಟರ್ಸ್. ಇಂಥ ಡಾಕ್ಟ್ರುಗಳು ಇಂಡಿಯಾದಲ್ಲಿ 15 ಲಕ್ಷ ಜನ ಇದ್ದಾರೆ. ಲೆಕ್ಕ ಹಾಕಿದ್ರೆ 25 ಲಕ್ಷ 30 ಲಕ್ಷ ಕೋಟಿ ಬಿಸ್ನೆಸ್ಸು ವರ್ಷಕ್ಕೆ ನಕಲಿ ವೈದ್ಯರು ಮಾಡ್ತಾರೆ. ಇಂಡಿಯಾದಲ್ಲಿ 100ಕ್ಕೆ 36% ಜನಕ್ಕೆ ಪೈಲ್ಸು, ಫಿಷರು, ಫಿಸ್ಚುಲಾ ಕಾಯಿಲೆ. 75 ಕೋಟಿ ಜನ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ಸಫರ್ ಮಾಡ್ತಾರೆ. ಯಾವುದೇ ರೋಗನ ಯಾಕೆ ಬಂದಿದೆ ಅಂತ ಫಸ್ಟ್ ನೋಡಬೇಕು, ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು. ಫಿಸ್ಚುಲಾ ಒಂದೇ ಆಪರೇಷನ್ ಪ್ರಪಂಚದಲ್ಲಿ ತುಂಬ ಕಷ್ಟಕರವಾದ ಆಪರೇಷನ್. ಇಟ್ ಈಸ್ ಈಸಿ ಟು ಆಪರೇಟ್ ಕ್ಯಾನ್ಸರ್ ದ್ಯಾನ್ ಎ ಫಿಸ್ಚುಲಾ ಅಂತಾರೆ. 100ಕ್ಕೆ 40 ಫಿಸ್ಚುಲಾ ಮತ್ತೆ ಬರುತ್ತೆ. ಮಾಡ್ತಾ ಮಾಡ್ತಾ ಒಬ್ಬ ಕಳ್ಳಿಗೆ ತೂತು ಮಾಡಿಬಿಟ್ಟಿದ್ದ. ಈ ರೀತಿಯಾಗಿ ಎಷ್ಟೋ ಜನ ಪ್ರಾಣ ಹೋಗಿದೆ ಸರ್. ಆ್ಯಕ್ಚುಲಿ 15 ಲಕ್ಷ ಜನ ಇಂಥ ನಕಲಿ ವೈದ್ಯರು ಇಂಡಿಯಾದಲ್ಲಿದ್ದಾರೆ. ಇನ್ನು ನಿಮ್ಮಂಥ ಡಾಕ್ಟರ್ ಹತ್ರ ಬಂದರೆ ಟ್ರೀಟ್ಮೆಂಟ್ ಸಿಗಲಿಲ್ವ, ಅದಕ್ಕೆ ಅಲ್ಲೋದೆ ಅಂತ. ಇವತ್ತು ಇಂಡಿಯನ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ಪ್ರೈವೇಟ್ ಇಕ್ವಿಟಿ ಮನಿ, ದುಡ್ಡು ಹಾಕೋದು ಏನೇನು ಮಾಡ್ತಾನೆ, ದುಡ್ಡು ತೆಗಿತಾನೆ. ಆ ಸಣ್ಣ ಸೈನಸೈಟಿಸ್ನ ಟ್ರೀಟ್ ಮಾಡಿಲ್ಲ, 2 ಇಯರ್ಸು ಒಂದು ಮಗು ಸಫರ್ ಮಾಡುತ್ತೆ. ಅದು ಡಾಕ್ಟ್ರ್ ಮಗು, ಬೇರೆ ಮಕ್ಳು ಏನಾಗಬೇಕು.